ಸೂಪರ್ ಕಿಂಗ್ಸ್ ನಲ್ಲಿ ಈಗ ಯಂಗ್ಸ್ಟರ್ಗಳದ್ದೇ ಹವಾ. ಲಾಸ್ಟ್ ಸೀಸನ್ ನಲ್ಲಿ ಡಲ್ ಅನಿಸಿದ್ರು ಕೂಡ ಈ ಸೀಸನ್ ಅಲ್ಲಿ ಧೂಳೆಬ್ಬಿಸ್ತೀವಿ ಅಂತ ಗ್ರ್ಯಾಂಡ್ ಆಗಿ ರೆಡಿ ಆಗ್ತಿದ್ದಾರೆ. ಯುವ ಪಡೆಗೆ ಎನ್ಕರೇಜ್ ಮಾಡೋಕಂತಲೇ ಮಾಜಿ ದಿಗ್ಗಜರೆಲ್ಲ ಒಗ್ಗೂಡಿ ಗೆಲುವಿನ ಪಾಠ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಸಿಎಸ್ಕೆಯಲ್ಲಿ ಈ ಸಲ ಅತಿ ದೊಡ್ಡ ಬದಲಾವಣೆ ಅಂದ್ರೆ ಸಂಜು ಸ್ಯಾಮ್ಸನ್ ಎಂಟ್ರಿ ಕೊಟ್ಟಿರೋದು. ಸಂಜು ಯೆಲ್ಲೋ ಆರ್ಮಿ ಸೇರಿದ್ದು ಅವರ ಅದೃಷ್ಟ ಬದಲಿಸುತ್ತಾ? ಧೋನಿ ಉತ್ತರಾಧಿಕಾರಿಯಾಗೋದು ನಿಜವಾಗುತ್ತಾ? ವಿಕೆಟ್ ಕೀಪಿಂಗ್ ಯಾರಿಗೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ ಇತಿಹಾಸದಲ್ಲಿ 5 ಸಲ ಟ್ರೋಫಿ ಗೆದ್ದಿರುವಂತ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಅಂದ್ರೆ ಅದು ಸಿಎಸ್ಕೆ. ಆದರೆ ಲಾಸ್ಟ್ ಸೀಸನ್ ಅಂದುಕೊಂಡಂತೆ ಇರಲಿಲ್ಲ. ಕೇವಲ 4 ಪಂದ್ಯಗಳನ್ನು ಮಾತ್ರ ಗೆದ್ದು ಬಾಟಮ್ ಆಫ್ ದಿ ಟೇಬಲ್ ನಲ್ಲಿ ಟೂರ್ನಿಯನ್ನ ಮುಗಿಸಿದ್ರು. ಆದರೆ ಈ ಸಲ ಹೊಸಬರ ಪಡೆಯನ್ನೇ ಕಟ್ಟಿಕೊಂಡು ಅಖಾಡಕ್ಕೆ ಇಳಿತಾ ಇದ್ದಾರೆ. ಐಕಾನಿಕ್ ಪ್ಲೇಯರ್ ಮಹೇಂದ್ರ ಸಿಂಗ್ ಧೋನಿಯೇ ಸಿಎಸ್ಕೆಯ ಅತಿ ದೊಡ್ಡ ಶಕ್ತಿ. 19ನೇ ಸೀಸನ್ ಅಲ್ಲಿ ಸೂಪರ್ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡೋಕೆ ವೇದಿಕೆ ಕೂಡ ಸಿದ್ಧ ಮಾಡ್ತಾ ಇದ್ದಾರೆ. ಸೊ ಈ ಸಲ ಸಂಜು ಬಂದಿರೋದು ಸಿಎಸ್ಕೆಯ ನಸೀಬು ಬದಲಿಸುತ್ತಾ ಎನ್ನುವಂತ ಚರ್ಚೆ ಕೂಡ ಶುರುವಾಗಿದೆ. ಚಪಾಕ್ನಲ್ಲಿ ಒಗ್ಗೂಡಿದ ದಿಗ್ಗಜರು, ಹೊಸಬರಿಗೆ ಪಾಠ. ಐಪಿಎಲ್ನ ಆರಂಭಕ್ಕೂ ಮುನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳಿಗಾಗಿ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಸ್ಪೆಷಲ್ ಈವೆಂಟ್ ಅನ್ನು ಆಯೋಜನೆ ಮಾಡಿತ್ತು. ಈ ವೇಳೆ 5 ಟ್ರೋಫಿಗಳನ್ನು ಮೈದಾನದಲ್ಲಿರಿಸಿ ಅಭಿಮಾನಿಗಳ ಕಿಕ್ಕೇರಿಸಿದ್ರು. ಜೊತೆಗೆ ಟ್ರೋಫಿಗಳನ್ನು ಹೊತ್ತು ತಂದಿದ್ದು ಸಿಎಸ್ಕೆ ತಂಡದ ಮಾಜಿ ದಿಗ್ಗಜರು, ಕಪ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. 2010, 2011, 2018 ಹಾಗೆ 2021 ಜೊತೆಗೆ 2023ರಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದೆ ಸಿಎಸ್ಕೆ. ಚೆನ್ನೈ ತಂಡವನ್ನ ಪ್ರತಿನಿಧಿಸಿದಂತ ಮಾಜಿ ಆಟಗಾರರು ಟ್ರೋಫಿಗಳನ್ನು ಹೊತ್ತು ತಂದಿದ್ದು ವಿಶೇಷವಾಗಿತ್ತು. ರೋರ್ 26 ಹೆಸರಲ್ಲಿ ನಡೆದ ಈ ಸಮಾರಂಭದಲ್ಲಿ ಮುತ್ತಯ್ಯ ಮುರಳೀಧರನ್, ಅಂಬಾಟಿ ರಾಯುಡು, ಶದಾಬ್ ಜಕಾತಿ, ಡ್ವೇನ್ ಬ್ರಾವೋ, ಹರ್ಭಜನ್ ಸಿಂಗ್ ಹಾಗೆ ಎಸ್ ಬದ್ರಿನಾಥ್ ಸೇರಿದಂತೆ ಹಲವು ಮಾಜಿ ಆಟಗಾರರು ಸಾಥ್ ನೀಡಿದರು. ಹಾಗೆ ಇದೇ ವೇಳೆ ಮೊದಲ ಬಾರಿಗೆ ದಿಗ್ಗಜ ಕ್ರಿಕೆಟಿಗರಾದಂತ ಸುರೇಶ್ ರೈನಾ ಹಾಗೆ ಮ್ಯಾಥ್ಯೂ ಹೇಡನ್ಗೆ ಹಾಲ್ ಆಫ್ ದಿ ಫೇಮ್ ಗೌರವ ನೀಡಿ ಸನ್ಮಾನಿಸಲಾಯಿತು. ಇನ್ನು ಮಾಹಿ ಅಂತೂ ಇವೆಂಟ್ ನ ಉದ್ದಕ್ಕೂ ಕೂಡ ಫುಲ್ ಹ್ಯಾಪಿ ಮೂಡ್ ನಲ್ಲೇ ಇದ್ರು. ಸಿಎಸ್ಕೆ ಪಾಲಿಗೆ ಅದೃಷ್ಟ ತರ್ತಾರ ಸಂಜು ಸ್ಯಾಮ್ಸನ್. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಸಂಜು ಸ್ಯಾಮ್ಸನ್. ಯಾಕಂದ್ರೆ 2026ರ T20 ವಿಶ್ವಕಪ್ ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ್ದ ಸಂಜು ಈಗ ಸಿಎಸ್ಕೆ ಕ್ಯಾಂಪ್ ನಲ್ಲಿದ್ದಾರೆ. ಭಾರತ ಕಪ್ ಗೆದ್ದ ಆ ಟೂರ್ನಿಯಲ್ಲಿ ಸಂಜು ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ರು. ಕೊನೆಯ 3 ಪ್ರಮುಖ ಪಂದ್ಯಗಳಲ್ಲಿ ಸತತವಾಗಿ ಅರ್ಧ ಶತಕ ಬಾರಿಸಿ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ರು. ಹೀಗಾಗಿ ಭಾರತ ಅಷ್ಟೇ ಅಲ್ಲದೆ ಇಡೀ ಜಗತ್ತೇ ಈಗ ಸಂಜು ಪರ್ಫಾರ್ಮೆನ್ಸ್ ಬಗ್ಗೆ ಕಾಯ್ತಾ ಇರುತ್ತೆ. 11 ವರ್ಷಗಳ ಕಾಲ ರಾಜಸ್ಥಾನ ರಾಯಲ್ಸ್ ಜೊತೆಗಿನ ಸಂಬಂಧವನ್ನ ಮುಗಿಸ್ಕೊಂಡು ಈಗ ಸಂಜು ಚೆನ್ನೈ ಪಡೆಯಲಿದ್ದಾರೆ. ಮಾರ್ಚ್ 30ರಂದು ಗುವಾಹಟಿಯಲ್ಲಿ ಸಂಜು ತಮ್ಮ ಹಳೆಯ ತಂಡವಾಗಿರುವಂತ ರಾಜಸ್ಥಾನ ರಾಯಲ್ಸ್ ವಿರುದ್ಧವೇ ಚೆನ್ನೈ ಜೆರ್ಸಿಯಲ್ಲಿ ಮೊದಲ ಪಂದ್ಯವನ್ನ ಆಡ್ತಾರೆ. ಹೀಗಾಗಿ ಈ ಪಂದ್ಯ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಚೆನ್ನೈ ಪರ ವಿಕೆಟ್ ಕೀಪಿಂಗ್ ಮಾಡಲ್ವಾ ಚೇಟ? ಇನ್ನು ಇದೆಲ್ಲದರ ನಡುವೆ ಸಂಜು ಸ್ಯಾಮ್ಸನ್ ಸಿಎಸ್ಕೆ ಪರ ವಿಕೆಟ್ ಕೀಪಿಂಗ್ ಮಾಡಲ್ವಾ ಎನ್ನುವಂತ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಯೆಲ್ಲೋ ಜೆರ್ಸಿಯಲ್ಲಿ ವಿಕೆಟ್ ಕೀಪಿಂಗ್ ಬದಲು ಔಟ್ಫೀಲ್ಡರ್ ಆಗಿ ಅಭ್ಯಾಸ ಮಾಡ್ತಿದ್ದಾರೆ. 44 ವರ್ಷದ MS ಧೋನಿಯ ಈ ಸಲ ಕೂಡ ವಿಕೆಟ್ ಕೀಪಿಂಗ್ ಅನ್ನ ಮಾಡುವಂತ ಸಾಧ್ಯತೆಗಳಿವೆ. ಹೀಗಾಗಿ ಸಂಜು ಪಾತ್ರದ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇದೆ. ಬಟ್ ಇಂದಲ್ಲ ನಾಳೆ ಧೋನಿ ಟೂರ್ನಿಗೆ ನಿವೃತ್ತಿಯನ್ನ ಘೋಷಣೆ ಮಾಡಲೇಬೇಕಿದೆ. ಹೀಗಾಗಿ ಸಂಜು ಸ್ಯಾಮ್ಸನ್ ರನ್ನ ತಂಡಕ್ಕೆ ಕರೆತಂದು ತಮ್ಮದೇ ಪರ್ಫಾರ್ಮೆನ್ಸ್ ಮೂಲಕ ಟಚ್ ಕೊಟ್ಟು ಆ ನಂತರ ಪವರ್ ಅನ್ನ ಹಸ್ತಾಂತರ ಮಾಡುವಂತ ಸಾಧ್ಯತೆಗಳಿವೆ. ಹೀಗಾಗಿ ಭವಿಷ್ಯದ ದೃಷ್ಟಿಯಿಂದ ಟೀಮ್ ಕಟ್ಟಿದ್ದಾರೆ. ಸೀನಿಯರ್ಸ್ ಎಕ್ಸ್ಪೀರಿಯನ್ಸ್, ಜೂನಿಯರ್ಸ್ ಪವರ್ ಸೇರಿ ಈ ಸಲ ಸಿಎಸ್ಕೆ ತಂಡ ಹಿಂದೆಂದಿಗಿದ್ಲು ಕೂಡ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಇನ್ನು ಸಿಎಸ್ಕೆ ತಂಡ 2026ರ ಐಪಿಎಲ್ ಅಭಿಯಾನವನ್ನ ಮಾರ್ಚ್ 30ರಂದು ಶುರು ಮಾಡಲಿದೆ. ಈ ಪಂದ್ಯ ಗುವಾಹಟಿಯ ಎಸಿಎ ಕ್ರೀಡಾಂಗಣದಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ನಡೆಯುತ್ತೆ. ಆನಂತರ ಏಪ್ರಿಲ್ 3ರಂದು ಚಪಾಕ್ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ತಮ್ಮ ತವರು ಪಂದ್ಯವನ್ನ ಆಡ್ತಾರೆ. ಇನ್ನು ತಂಡದಲ್ಲಿ ತುಂಬಾನೇ ಚೇಂಜಸ್ ಆಗಿರೋದ್ರಿಂದ ಹೊಸ ಸಿಎಸ್ಕೆ ಟೀಮ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನುವಂತ ಕುತೂಹಲ ಕೂಡ ಇದೆ. ಸೊ ನಿಮ್ಮ ಪ್ರಕಾರ ಸಂಜು ಸ್ಯಾಮ್ಸನ್ ಸಿಎಸ್ಕೆ ಸೇರಿದ್ದು ಅವರಿಗೆ ಪ್ಲಸ್ ಆಗುತ್ತಾ, ಸಿಎಸ್ಕೆ ಅದೃಷ್ಟ ಬದಲಿಸುತ್ತಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.